ಏ ಬಾರಮ್ಮ ಎಷ್ಟೊತ್ತು ಮಾಡ್ತಿ ಲಗು ಲಗುನ ಹೊಂಡಂಗಿಲ್ಲ ನೋಡವ. ಈಗ ಸುಮ್ಮನೆ ಬಿಸಿಲು ಹೊತ್ತಾದ್ರ ಬಸ್ಸು ಒಂದೆರಡು ತಾಸು ಮತ್ತೆ ಅಲ್ಲಿ ಊಟಕ್ಕೆ ನಿಲ್ಸಿದ್ದೆ ಇಲ್ಲಿ ಊಟಕ್ಕೆ ನಿಲ್ಸಿದ್ದೆ ಅಂತ ಲೇಟ್ ಮಾಡ್ತಾರ. ಈಗ ಹೆಂಗಿದ್ರು ಈಗ ಒಂದು ಅರ್ಧ ಗಂಟೆಗೆ ಒಂದು ಬಸ್ ಐತಿ, ಅದಾದ್ರೆ ಎಕ್ಸ್ಪ್ರೆಸ್ ಎಲ್ಲೂ ನಿಲ್ಸಂಗಿಲ್ಲ, ಜಲ್ದಿ ಹೋಗ್ಬಿಡ್ತೈತಿ. ಮತ್ತೆ ಇನ್ನು ಹೋಗ್ತೇವಿಲ್ಲ ಬಂದು ಸುಮ್ಮನೆ ಅಲ್ಲಿ ಇಲ್ಲಿ ನಿಲ್ಸ್ಕೊಂತ ಸುಮ್ಮನೆ ಭಾಳ ಹೊತ್ತು ಅದಂಗೆ ಆಕತಿ. ಬಿಸ್ಲಾಗ ಏನು ಹೊಕ್ಕಿ, ಬಾ ಹೋಗಂತಿ ಬಿಟ್ಬಿಡ್ತೇನೆ ಬಸ್ ಸ್ಟ್ಯಾಂಡ್ವರೆಗೂ. ಏ ಏನು ಮಾಡಕತ್ತೀಯ ನೀನಾರ ಲಗು ಲಗು ಒಣ್ಸಕ್ ಬರಂಗಿಲ್ಲ ಏನು? ನೀನು ಹಂಗ ಮಾಡ್ತೀನಿ ನೋಡು, ಎಲ್ಲಾರ ಹೋಗೋದಿದ್ದಾಗ ಏನಾರ ಮಾಡ್ಕೊಂತ ಕುಂತ್ಬಿಡ್ತಿ. ರೀ ಹಂಗೆ ಯಾಕೆ ಇದು ಮಾಡ್ತೀರಿ ಸುಮ್ಮನೆ ರೀ. ಊರಿಗೆ ಹೋಗೋದಳ ಪಾಪ, ಮಗಳು ಬಸ್ಸರದಳ, ಏನು ಅಡುಗೆ ಮಾಡ್ಕೊಂಡು ಹೋಗ್ಬಾರ್ದೇನು? ಸ್ವಲ್ಪ ಏನಾರ ಅಡುಗೆ ಆದಷ್ಟು ಮಾಡಕತ್ತೇನಿ ತಡ್ರಿ. ಹಂಗೆ ಯಾಕೆ ಮಾಡ್ತೀರಿ? ಎಷ್ಟೊತ್ತಾದರೂ ಊರಿಗೆ ಹೋಗೋಳ, ಬಸ್ ಏನು ಬೇಕಾದಷ್ಟು ಅದಾವು, ನಿಮ್ದೊಂದು ಅತ್ತಾಗ. ಏನು ಮಾಡಕತ್ತೀವ ನೀನು? ಹಂಗೆ ಬಯಸಿಡ್ತೀನಿ ನೋಡ, ಎಲ್ಲ ನಿನ್ನ ಇಟ್ಕೊಂತಂದ್ರೆ ಎಲ್ಲ ಇಟ್ಕೊಂಡೆ ಅಂತಂದು ಈಗ ಒಂದೊಂದು ಅದಿಲ್ಲ ಇದಿಲ್ಲ ಅನ್ನಕತ್ತಿ. ಅಯ್ಯ ಮಮ್ಮಿ ನಂದೇನಿಲ್ಲವ, ಎಲ್ಲ ಆತು ನೋಡು. ನಾನು ಬಟ್ಟೆ ಗಿಟ್ಟಿ ಎಲ್ಲ ಇಟ್ಕೊಂಡನಿ, ಎಲ್ಲದ ಆತು. ಒಂದೆರಡು ಬುಕ್ ಓದವು, ಎಕ್ಸಾಮ್ಗೆ ಓದವು ತಗೊಂಡನಿ. ನಂದಂತ್ರ ಎಲ್ಲ ಬ್ಯಾಗ್ ರೆಡಿ ಆಯ್ತು. ಅದು ನಿಂದೇನವ ಏನೋ ಅಡುಗೆ ಮಾಡ್ಕೊಂಡು ಅಂದೆಲ್ಲ. ನೀನು ಭಾಳ ಏನೂ ತುಂಬ ಕಳಿಸ್ಬೇಡ ನೋಡವ, ನನಗಂತೂ ಓದ್ಕೊಂಡು ಹೋಗೋದು ಆಗಂಗಿಲ್ಲ. ಇದೋ ಒಂದು ಬ್ಯಾಗ ಒಜ್ಜಿ ಆಗೈತಿ, ಬಸ್ನಾಗ ಅದಲ್ಲ ರಶ್ ಇರ್ತಾವು. ನಾನು ಎಲ್ಲಿ ಎತ್ತಿಟ್ಕೊಂತ ಹೋಗ್ಲವ ಒಜ್ಜಿ ಅಂದು. ಯವ್ವ ಇಲ್ಲಿ ತಗೊಳ್ಳೆ, ನಾನೇನೇನು ಭಾಳ ಏನು ಮಾಡಿಲ್ಲ. ಸ್ವಲ್ಪ ಹಂಗೆ ಚಿತ್ರಾನ್ನ, ಒಂದು 8-10 ಚಪಾತಿ ಮಾಡೀನಿ, ಮೊಳಕಡಿಸಿದ ಮಡಕೆ ಕಾಳು ಪಲ್ಯ ಮಾಡೀನಿ, ಬದ್ನಿಕಾಯಿ ಎಣ್ಗಾಯಿ ಮಾಡೀನಿ. ಅವೇನು ಎಲ್ಲ ನಿನ್ನ ಬ್ಯಾಗ್ನಾಗ ಇಡಿಸ್ತಾವ ತಗ. ನೋಡಿ ನಾನು ಸ್ವಲ್ಪ ಜಾಗಿತ್ತಲ್ಲ ಎಲ್ಲ ಡಬ್ಬಿಗೆ ಹಾಕಿಟ್ಬಿಟ್ಟೇನಿ. ಅಷ್ಟೊಂದು ನಿನ್ನ ಬ್ಯಾಗ್ ಐತಲ್ಲ ಅದ್ರಾಗ ಅದು ಒಂದೇ ಬ್ಯಾಗ್ ತಗ, ಮತ್ತೇನಿಲ್ಲ. ಅಪ್ಪಾಜಿ ನಂದಂತ್ರ ಎಲ್ಲ ರೆಡಿ ಆಯ್ತು ನೋಡಪ್ಪಾಜಿ. ಅಲ್ಲಿ ಹೋಗಿ ಬರೀ ಓದೋದೈತೆ ಅದು ಇದಂದು ಬರೀ ಮೊಬೈಲ್ ಇಟ್ಕೊಳೋದು ಬುಕ್ ಇಟ್ಕೊಳೋದು ಅದ ಮಾಡ್ಕೊಂತ ಕುಂದ್ರಬೇಡ. ಅಕ್ಕಗ ಸ್ವಲ್ಪ ಏನರ ಹೆಲ್ಪ್ ಮಾಡು. ನಾವು ಉತ್ಕೊಳಕ್ಕೆ ಬಂದಲ್ಲಿ ಒಂದು 4 ದಿನ ಬರೋಕೆ ಹೇಳಂತ ನೀನು ಹಂಗೆ ಇಲ್ಲಿ ಮಾಡ್ತಿದ್ದಲ್ಲ. 8 ಗಂಟೆಗೆ ಎದ್ದೇಳೋದು, 9 ಗಂಟೆಗೆ ಎದ್ದೇಳೋದು, ಆಮೇಲೆ ತಿಂಡಿ ತಿನ್ನೋದು, ಯಾವಾಗ ಜಳಕ ಮಾಡಿದ್ನಿ ಯಾವಾಗ ಓದ್ಕೊಂಡು ಹಂಗೆ ಮಾಡ್ಕೊಂತ ಇರಬೇಡ. ಆಕೆಗೆ ಸ್ವಲ್ಪ ಕೆಲಸದಾಗ ಆಸರಾಗ. ಪಾಪ ಅದು ಬಸ್ರ ಐತಿ, ಎಲ್ಲದು ಮಾಡ್ಕೊಂಡು ಹೋಗೋಕ್ಕಾಗಂಗಿಲ್ಲ. ಹ್ಞೂ ತಗ ಮಮ್ಮಿ, ನಾನು ಎಲ್ಲೋದ್ರೂ ಹಂಗೆ ಮಾಡ್ತೇನೇನು? ಇನ್ನು ನಮ್ಮ ಮನೆ ಅಂತ ನಂಗೆ ಮಾಡ್ತಾನೆ, ಅಲ್ಲಿ ಹೋದಾಗ ನಾನು ಯಾಕೆ ಹಂಗೆ ಮಾಡಲಿ? ನಿಂದೊಳ್ಳೆ ಕತೆ ಆಯ್ತು. ಒಟ್ಟು ಎಲ್ಲೋದ್ರೂ ಒಟ್ಟು ಬೈಕಂತನ ಕಳಿಸ್ಬೇಕು ನೋಡಿ ನೀನಂತರು. ಸರಿ ತಗ, ಹುಷಾರು ನೋಡು. ನಿಮ್ಮಪ್ಪ ಬಸ್ ಹತ್ತಿಸ್ತಾರ, ಅಲ್ಲಿ ಹೋದ್ಮೇಲೆ ಅಕ್ಕಗೆ ಫೋನ್ ಮಾಡು. ಏನು ಅವರು ನಿಮ್ಮ ಭಾವ ಬಂದು ಕರ್ಕೊಂಡು ಹೋಗ್ತಾರಂದ್ರೆ ಹೋಗು, ಮತ್ತಿಲ್ಲಾಂದ್ರೆ ಅವ್ರು ಮತ್ತೆ ಅಂಗಡಿಗೆ ಹೋಗ್ತಾರಂತಲ್ಲ, ಅವ್ರು ಇಲ್ಲಾಂದ್ರೆ ಸುಮ್ಮನೆ ಆಟೋ ಇದ್ರೆ ಅಡ್ರೆಸ್ ಕೇಳು, ಅಡ್ರೆಸ್ ಹೇಳ್ತಾಳಲ್ಲ ಆಟೋದ್ರ ಕಡೆನೇ ಕೊಟ್ಬಿಡು. ಫೋನ್ ಅಡ್ರೆಸ್ ಹೇಳ್ತಾಳೆ, ಅಲ್ಲಿಂದ ಹೋಗ್ಬಿಡುವಂತ. ಆಟೋ ಏನು ಸಿಗ್ತಾವಂತೆ ಅವ್ರ ಊರಿಂದ, ಅಲ್ಲಿ ಮನೆಗೆ ಹೋಗ್ಬಿಡುವಂತ ಆಟೋಕ್ಕೆ. ಹ್ಞೂ ಮಮ್ಮಿ, ಸರಿ ತಗಂಗಾರ ನಾನು ಹೋಗ್ಬಿಡ್ತೀನಿ. ಸ್ವಲ್ಪ ಮಾತಾಡೋದು ಸ್ವಲ್ಪ ಕಮ್ಮಿ ಮಾಡು, ಸೂಕ್ಷ್ಮಾಗಿರು ಸ್ವಲ್ಪ. ಅವ್ರ ಮನ್ಯಾಗ ಅವ್ರ ಭಾವ ಅದನ, ಆಮೇಲೆ ಅವ್ರ ಭಾವರ ತಮ್ಮ ಒಬ್ಬನದನಂತೆ. ಪಾಪ ನೋಡಿದ್ರೆ ಜೋರಿರಂಗೆ ಕಾಣಲ್ಲ, ಹುಡುಗರು ಇಬ್ಬರು ಸೈಲೆಂಟ್ ಅದರ. ನೀನು ಹೋಗಿ ಹಂಗೆ ಕತ್ತಿ ಬಾಯಿ ಮಾಡ್ದಂಗೆ ಇಲ್ಲ ಮಾಡ್ತಿರ್ತೀಯಲ್ಲ, ಜಗಳ ಮಾಡೋದು ಹಂಗೆ ಮಾಡ್ಕೊಂತ ಇರಬೇಡ. ಏ ಬಿಡ, ಯಾಕ ಆ ಮಗಳು ತಲೆ ತಿಂತಿ? ಊರ್ಗ್ ಹೊಂಟಾಳ, ಏನು ಹಚ್ಚಿಬಿಟ್ಟು ನೋಡು ಬೆಳಿಗ್ಗೆ ಅಂದ್ರೆ ಹಂಗೆ ಮಾಡ್ಬೇಡ ಹಿಂಗೆ ಮಾಡ್ಬೇಡ ಹಂಗಿರು. ನನ್ನ ಮಗಳೇನು ಅಷ್ಟು ಗೊತ್ತಾಗಂಗಿಲ್ಲ ಏನು ಎಲ್ಲಿ ಹೆಂಗಿರ್ಬೇಕಂದು. ಸುಮ್ಮನಿರು ನೀನು. ಅಯ್ಯ ನಿಮ್ದೊಳ ಕತಿ ಆತು ಅಲ್ಲ, ಹೇಳ್ಬಾರ್ದೇನ್ರಿ? ನಮ್ಮ ಮನೆಗೆ ಹೆಂಗಿದ್ರು ನಡಿತೈತಿ, ಅದಲ್ದ ಅವ್ರ ಮನೇನ ಅವ್ರು ಹೆಂಗೆ ಏನು ಯಾಕಪ್ಪ ಸುಮ್ಮನೆ ನೋಡು ಹುಡುಗಿ ಹೆಂಗೈತಿ ಬಜಾರ್ ಇದ್ದಂಗೆ ಅದಾಳ ಹಂಗದ ಅಂತ ನೋಡ್ಕೊಬಾರ್ದಲ್ಲ. ಮತ್ತೆ ನಾನೇನು ಕೆಟ್ಟದ್ದು ಕೇಳ್ತೇನೆ, ನನ್ನ ಮಗಳು ಒಳಗೆ ಕೇಳೋದು ನಾನು. ಸರಿ ತಗೋರಿ, ಹುಷಾರಾಗಿ ಹೋಗಿ. ಬಸ್ ಹೊಂಟಿನಾಗ ನೀವು ಬರ್ರಿ, ಮತ್ತೆ ಹಂಗೆ ಹಚ್ಚಿ ಬಂದುಬಿಡ್ಬೇಡ್ರಿ. ಏನೋ ಕೆಲಸ ಐತಿ ಹಂಗೈತಿ ಹಿಂಗೈತೆ ಅಂದು ಬಸ್ ಹೋಗೋ ಮಟ್ಟ ಅಲ್ಲೇ ಇದ್ದು ಆಮೇಲೆ ಬರ್ರಿ. ಹ್ಞೂ ಸರಿ ತಗ, ಬಾರವಾ ನಾನು ಬೈಕ್ ಆ ಕಡೆ ತಗೊಂತಿರ್ತೀನಿ ಬಾ. ಮಮ್ಮಿ ಹೋಗ್ಬರ್ತೇನೆ ತಗ ನಾನು ಹಂಗಾದ್ರೆ. ಸರಿ ತಗೊಳವ. ಫೋನು ತಗೊಂಡಿಲ್ಲ, ಚಾರ್ಜರು ಮತ್ತೆಲ್ಲ ಇಟ್ಕೊಂಡಿಲ್ಲ? ಹ್ಞೂ ಮಮ್ಮಿ ಇಟ್ಕೊಂಡಿನಿ. ಹುಷಾರು ನೋಡೆ, ಹೋದ್ಮೇಲೆ ಫೋನ್ ಮಾಡು. ಹ್ಞೂ ಮಮ್ಮಿ ಸರಿ ತಗ. ಈ ಪಟ್ ಮನೆಯಾಗ ಯಾರು ಇಲ್ಲ, ಮನೆಗೆ ಗಲಾಟೆನೇ ಇರೋಂಗಿಲ್ಲ. ಆಕೆ ಮದುವೆ ಮಾಡ್ಕೊಂಡು ಹೋದ್ಲು. ಈಕೆ ನೋಡಿದ್ರೆ ಈಗ ಒಂದು 4 ದಿನ 1 ವಾರ ಇದು ಬರ್ತಾನೆ ಅಂದಗಳ. ಯಾವಾಗೂ ಹಿಂಗೆ ಬಿಟ್ಟು ಹೋದಾರಲ್ಲ, ಯಾವಾಗೂ ಜೊತೆಗೆ ಇರ್ತಿದ್ರು. ಈಗ ಅಕ್ಕಿ ಹೋದಾಗ ಅಂದ್ರೆ ಸ್ವಲ್ಪ ದಿನ ಈಕೆ ಮನೆಯಾಗ ಇರಲಿ ಏನು ಅನಿಸ್ತದಿಲ್ಲ. ಈಗೇನು ಹೋಗ್ಯಾಳ, ಏನೇನ ಬೇಜಾರು. ಯಾವುದೋ ಫೋನ್ ಬಂದಂಗೆ ಆಕತಿ, ಸೈಲೆಂಟ್ ಏನಾರ ಇಟ್ಟಾನೇನ. ಸೈಲೆಂಟ್ ಇಟ್ಟು ವೈಬ್ರೇಟ್ ಇಟ್ಟ ಸ್ವಲ್ಪ ಗುಯ್ ಏನಾಗ್ತದೆ ಅವಾಗಿಂದನು. ನೋಡಂತಡಿ ಯಾವ್ದೇನು. ಮಮ್ಮಿ ಹಚ್ಚಕತೈತಿ. ಹಲೋ, ಹೇಳಿ ಮಮ್ಮಿ. ಏನು ಮಾಡಕತ್ತೀರಿ? ಟಿಫನ್ ಆತ? ಹ್ಞೂನವ ಟಿಫನ್ ಆತ ಎಲ್ಲದಾತು. ಅದ ನಿಮ್ಮ ತಂಗಿ ಬರಕತ್ತ ನೋಡವ. ನಿಮ್ಮ ಅಪ್ಪ ಹೋಗಿ ಬಸ್ ಹಚ್ಚಿ ಬಂದ್ರೆ ಅಂತ. ಈಗಿನ ಬಸ್ ಹೋತಂತೆ, ಈಗ ಬರ್ತಾಳೆ ನೋಡಿ. ಇನ್ನೊಂದು ತಾಸು 1.5 ತಾಸನೇ ಬರ್ಬೋದು. ಹೌದೇನು? ಬರಕತ್ತಾಳೇನು? ಮತ್ತು ಹೇಳೇ ಇಲ್ಲ ಉಮ್ಮಟ್ಟಿಗೆ ಈಗ ಹೇಳಕತ್ತೀಯಲ್ಲ ಬಿಟ್ಟಿನ ಮ್ಯಾಗ. ನೀನೇನೇ ಹೇಳ್ಬೇಕ ಬೇಡ? ಇಲ್ಲಿ ಬಿಡ, ಆಕಿನೂ ಏನೋ ಅಂದ್ರೆ ಏನೋ ನಿಮ್ಮ ಅಪ್ಪಂದು ಏನೋ ಕೆಲಸ ಐತಿ, ಏನೋ ಊರಾಗಿರಲ್ಲ ಅಂತ ಅಂದು ಒಂದು 4 ದಿನ ಬಿಟ್ಟು ಹೋದ್ರಾತ ಅನ್ಕಂಡ್ಲ. ಮತ್ತು ನಿಮ್ಮ ಅಪ್ಪ ಏನೋ ಇಲ್ಲ ಹೋಗಂಗಿಲ್ಲ ತಗ, ನೀನು ಹೋಗ್ಬಾರವ ಆಮೇಲೆ ನಾನು ಹೋಗ್ಕೊನೆ ಅಂತಂದ್ರೆ ಅದಕ್ಕೆ ಮತ್ತೆ ಬರಕತ್ತಾಳ. ಬಿಟ್ಟು ಬಂದ್ರೆ ನಾನು ಬೆಳಗ್ಗೆ ಫೋನ್ ಮಾಡೋಣಂದೆ. ಸುಮ್ಮನೆ ಇದು ಕೆಲಸ ಮಾಡೋದ್ರಾಗ ಫೋನ್ ಮಾಡೋದ ಹಚ್ಚದ ನೆನಪಾಗಲಿಲ್ಲ. ಮತ್ತು ಬರಕ್ತಾಳೆ. ನೀನು ಅಡುಗೆ ಏನು ಮಾಡೋಕ್ಕೆ ಹೋಗ್ಬೇಡವ. ನಾನು ಆದಷ್ಟು ಚಿತ್ರಾನ್ನ, ಆಮೇಲೆ ಸ್ವಲ್ಪ ಒಂದು 8-10 ಚಪಾತಿ, 1-2 ಥರದ ಪಲ್ಯ ಮಾಡಿ ಕಳಿಸೆ ನೋಡು. ಮತ್ತೇನು ಮಾಡೋಕ್ಕೆ ಹೋಗ್ಬೇಡ ನೀನು. ಅಯ್ಯ ಅದನ್ನೆಲ್ಲ ಯಾಕೆ ಮಾಡೋಕೆ ಹೋಗಿದ್ದೆ? ಸುಮ್ಮನೆ ಒಜ್ಜೆ ಆಗಂಗೆ ಒಬ್ಬೇಕೆ ಅದಿ.
ಅದನ್ನೆಲ್ಲ ಯಾಕೆ ಸುಮ್ಮನೆ ಹಂಗೆ ಕಳಿಸಿದ್ರೆ ಬರ್ತಿತ್ತು, ಇಲ್ಲೇನಾರ ಮಾಡ್ತಿದ್ದೆ. ಸುಮ್ಮನೆ ವಜ್ಜಿ ಮಾಡ್ಕೊಂತೀನಿ ನೋಡವ ನೀನು. ಅಯ್ಯ ಇರ್ಲಿ ಬಿಡ, ನಿನ್ನ ಮಗಳಿಗೆ ಅಡುಗೆ ಮಾಡಿ ಕಳ್ಸೋದೇನು ವಜ್ಜಿ ಆಕತ್ತೆ ನನಗೆ. ಏನೋ ಹಂಗೆ ನೋಡಿದ್ರೆ ಇನ್ನೂ ಜಾಸ್ತಿನೇ ಮಾಡ್ಕೊಳ್ಬೋಗಿತ್ತು. ಆದರೆ ಏನು ಮಾಡಬೇಕು, ನಿಮ್ಮಪ್ಪ ನೋಡಿದ್ರೆ ಮಧ್ಯಾಹ್ನ ಹೋಗೋದು ಬಿಡ, ನಾನೇನೋ ಸ್ವಲ್ಪ ಏನಾರ ಬುತ್ತಿ ಗಿತ್ತಿ ಏನಾರ ಮಾಡ್ತಾನಂದ್ರೆ ಬಿಸಿಲೊತ್ನಾಗ ಏನು ಬಿಸಿಲು ಅಂದ್ರೆ ಬಿಸಿಲು ಐತಿ, ಅವಾಗ ಏನು ಮಾಡ್ಗೆ ಅಂತ ಕುಂದಿರ್ತಿ, ಅವಾಗ ಏನು ಕಳಿಸ್ತಿ ಮಗಳು ಅಂತ ಬಿಸಿಲಾಗ. ಏನು ಬೇಡ, ಎಷ್ಟು ಹಾಕದೆ ಅಷ್ಟು ಬೆಳಗ್ಗೆನ ಮಾಡು, 10 ಗಂಟೆ 10 ಗಂಟೆಗೆ ಬಿಟ್ಟು ಬರ್ತಾನೆ ಒಕ್ಕಳಂತ ಅಂದ್ರೆ. ಅದಕ್ಕೆ ಬೆಳಗ್ಗೆ ನಾನು 4 ಗಂಟೆಗೆ ಎದ್ದು ಮಾಡಿದ್ದು ನೋಡ ಸ್ಟಾರ್ಟ್ ಮಾಡೋಕ್ಕೆ. ಇನ್ನು ಮಧ್ಯಾಹ್ನವ್ರಿಗೆ ಇದ್ದಿದ್ರೆ ಮೊಸರು ಬುತ್ತಿ ಆಮೇಲೆ ಹುಳಿ ಬುತ್ತಿ ಅದನ್ನೆಲ್ಲ ಮಾಡಿ ಕಳಿಸ್ತಿದ್ದೆವ. ಅಯ್ಯ ಇರ್ಲಿ ಬಿಡು ಮಮ್ಮಿ, ಸಾಕಾದ ಮಾಡಿದ್ದ ಭಾಳ ಅಂತಾನೆ ನೀನು ಅದು ಮಾಡ್ಬೇಕು ಇದು ಮಾಡಿ ಕಳಿಸ್ತಾನೆ ಅಂತೀಯಲ್ಲ, ಏನಾಗಲ್ಲ ಬಿಡು. ನೀನೇ ಯಾವಾಗ ಇಲ್ಲಿ ಬರ್ತೀಯಲ್ಲ ಅವಾಗ ಮಾಡ್ಕೊಡುವಂತಾಗ ಮತ್ತೆ ನನಗೆ. ಏನು ನಾನು ಅಂತಂದೇಳಿ ಮತ್ತೆ ನಿಲ್ಸಿದೆಲ್ಲ, ಏನಿಲ್ಲ ಬಿಡು, ನಾನು ಅಲ್ಲಿಗೆ ಬಂದಾಗ ಮಾಡ್ಕೊಡುವಂತಂದು ಅನ್ನಕತ್ತಿದ್ದೆ. ಏನಾಯ್ತು ನಿನ್ನೇನು ಇಲ್ಲಿಗೆ ಯಾರು ಬರಬೇಡ ಅಂದಾರ? ಅವಾಗಂದ್ರೆ ಏನೋ ಇದಾಗಿತ್ತವ, ಅದಕ್ಕೆ ಬರಬೇಡ ಹೋಗಬೇಡ ಅಂತಂದು ಹೇಳಿ ಇದು ಮಾಡಿದ್ವಿ. ಈಗ ನಿನ್ಗೆ ಯಾರು ಕೇಳ್ತಾರವ? ತವ್ರ ಮನೆಗೆ ಮಗಳನ್ನ ಯಾರನ್ನ ಬರಬೇಡ ಅಂತಾರೆ. ನಿನಗೆ ಆರಾಮಾಗಿ ಯಾವಾಗ ಬರ್ಬೇಕು ಅನಿಸುತ್ತೆ ಅವಾಗ ಬಾ, ಯಾವಾಗ ಹೋಗ್ಬೇಕು ಅನಿಸುತ್ತೆ ಅವಾಗ ಹೋಗು. ಸರಿ ಮಮ್ಮಿ. ಅಳಿಯಂದ್ರು ಎಲ್ಲಿ ಅಂಗಡಿಗೆ ಹೋಗ್ಯಾರೇನು? ಹ್ಞೂ ಮಮ್ಮಿ, ಅಲ್ಲ ಬೆಳಗ್ಗೆನ ಹೋದ್ರು, ಉಪ್ಪಿಟ್ಟು ಮಾಡಿದ್ದೆ ನಾನು, ಉಪ್ಪಿಟ್ಟು ತಿಂದು ಹೋದ್ರು. ಇವನು ವಿಜಯ್ ಕೆಲಸ ಸಿಕ್ತಂತೆ, ಕೆಲ್ಸಕ್ಕೆ ಹೋಗ್ಯ ನೋಡು. ಈಗ ಒಂದು 3-4 ದಿನ ಆಯ್ತು ಕೆಲ್ಸಕ್ಕೆ ಹೋಗೋತಾನೀಗ. ಹೌದೇನವ? ಚೆನ್ನಾಗಾತ್ ಬಿಡವ. ಹೆಂಗ ಒಬ್ರು ಇಲ್ದಂಗೆ ಈಗ ನಿನ್ನ ಗಂಡನು ಸ್ವಲ್ಪ ಲೇಟಾಗಿ ಬರ್ತಾನೆ, ಒಂದೊಂದ್ಸರಿ ಹೆಚ್ಚು ಕಮ್ಮಿ ಆಗ್ತಿರ್ತದಂತೀಯ. ಮತ್ತು ಪಾಪ ಹುಡುಗನು ಅದನ್ನೆಲ್ಲ ಸ್ವಲ್ಪ ನಮಗೂ ಸ್ವಲ್ಪ ಧೈರ್ಯ ಇರ್ತೈತೆ, ಮನೆಗೆ ಒಬ್ಬಕ್ಕೆ ಇರೋಂಗಿಲ್ಲ, ಸ್ವಲ್ಪ ತಮ್ಮಿದ್ದಂಗೆ ಅದನ ಅವನು, ನಮಗೂ ಎದಕ್ಕೂ ಭಯ ಇರೋಂಗಿಲ್ಲ. ಆಕೆಗೆ ನೋಡು ಅಲ್ಲಿ ಬಂದಿದ ಮ್ಯಾಗ ಫೋನ್ ಮಾಡಂದನಿ, ಮತ್ತು ನಿನ್ನ ಗಂಡಿಗೆ ಅಂಗಡಿಯಾಗದಾನಂತೀಯಲ್ಲ, ಸುಮ್ಮನೆ ಹಂಗಾದ್ರೆ ಆಕೆ ಫೋನ್ ಮಾಡ್ತಾಳಲ್ಲ, ಅಡ್ರೆಸ್ ಹೇಳ್ಬಿಡು ಆಟೋದವ್ರಿಗೆ, ಅವ್ರಿಗೆ ಮನೆ ಹತ್ರನ ಮತ್ತು ಆಟೋಕ್ಕೆ ಬಂದುಬಿಡ್ತಾಳೆ. ನೋಡ್ತಾನೆ ತಗ ಮಮ್ಮಿ. ಇವರು ಮನೆಗೆ ಎದಕ್ರ ಒಂದ್ಸರಿ ಬರ್ತಿರ್ತಾರ, ಏನರ ತರೋದಿದ್ರೆ ಮಾಡೋದಿದ್ರೆ ಈ ಕಡೆ ಬಂದ್ರೆ ಇವ್ನ ಕಳಿಸ್ತಾನಂತೆ, ಇಲ್ಲಾಂದ್ರೆ ಮತ್ತೆ ಆಟೋಕ್ಕ ಬಾ ಅಂತಂದು ಹೇಳ್ತಾನಂತೆ. ಅಡುಗೆ ನೋಡು ಎಲ್ಲ ಬಿಸಿ ಬಿಸಿ ಇದ್ದಾಗ ಕಟ್ಟಿಟ್ಟಾನೆ, ಆಕೆ ಬರ್ತಾಳಲ್ಲ ಬಂದ ಕೂಡಲೇ ಎಲ್ಲ ತೆಗೆದ್ಬಿಡು, ಬಿಸಿ ಇದ್ದಾಗ ಒಂದು ಎದಕ್ಕರ ಡಬ್ರಿಗಾರ ಎದಕ್ಕರ ತೆಗೆದು ಸ್ವಲ್ಪ ಬಿಸಿ ಮಾಡಿಬಿಡು, ಮತ್ತೆ ಇಲ್ಲಾಂದ್ರೆ ತಡೆಯಂಗಿಲ್ಲ ರಾತ್ರಿವರೆಗೂ. ಬಿಸಿಲು ಬರ್ಬರಿ ಐತಲ್ಲ, ತಂಪೊತ್ತಿದ್ರೆ ಏನಾಗಲ್ಲ ಬಿಡು, ಬಿಸಿ ಮಾಡ್ಲಂದ್ರೆ ನಡೀತಿತ್ತು. ಬಿಸಿಲು ಐತಲ್ಲ, ಅದಾದ ನಾನು ಬಿಸಿ ಬಿಸಿ ಇದ್ದಾಗ ಎಲ್ಲ ಕಟ್ಬಿಟ್ಟಾನೆ. ಬಿಸಿಲಿಗೂ ಈಗ ತಗೊಂಬರ್ತಾಳಲ್ಲ ಮತ್ತೆ ಇದಾದಂಗೆ ಕತೆ, ಸ್ವಲ್ಪ ಎಲ್ಲ ಬಿಸಿ ಮಾಡ್ಕೊಂಡು ಊಟ ಮಾಡಿಬಿಡ್ರಿ. ಹ್ಞೂ ಸರಿ ತಗ ಮಮ್ಮಿ, ಸರಿ ತಗೊಳವ, ಇಡ್ತಾ ನೋಡಂಗಿದ್ದು ನಾನು. ಯಪ್ಪ ನಮ್ಮ ತಂಗಿ ಬರಕತ್ತಾಳ, ಎಷ್ಟು ದಿನ ಆಗಿತ್ತು ನೋಡಿ, ನನಗಂತೂ ಭಾಳ ಖುಷಿ ಆಗಕತ್ತೈತಿ. ಈಗ 1 ವಾರದಿಂದ ಅಪ್ಪ ಅಮ್ಮ ಬಂದೋದ್ರು, ಈಗ ನನ್ನ ತಂಗಿ ಬರಕತ್ತಾಳ, ಆಮೇಲೆ ಅತ್ತಿನೂ ಬಂದೋದ್ರು. ಎಲ್ಲ ನನ್ನ ಮಗು ಕಾಲ್ಗುಣ ಇದು. ಯಾವುದೋ ಫೋನ್ ಬರಕತ್ತೈತಿ, ನೋಡಂತಡಿ ಯಾವುದು. ಹಲೋ, ಹತ್ಕಮ್ಮ ಹೇಳ್ರಿ. ವಿಜಯ್ ಎಲ್ಲದಿ? ಬರಕತ್ತೀಯಾ ಏನು ಲೇಟಾ? ಬರಕತ್ತಾನ ಹತ್ಕಮ್ಮ, ಇಲ್ಲೇ ಬಸ್ ಸ್ಟ್ಯಾಂಡ್ ಹತ್ರ ಅದೇನಿ. ಹೌದಾ? ಅಲ್ಲ ವಿಜಯ್, ಒಂದು ಹೆಲ್ಪ್ ಮಾಡ್ತೀಯಾ? ಅಯ್ಯ ಅತ್ಕಮ್ಮ, ಏನು ಅದು ಹೆಲ್ಪ್ ಮಾಡ್ತೀಗಿತ್ತು ಅಂತ ಕೇಳ್ತಿರಲ್ಲ, ಏನು ಹೇಳ್ರಿ, ಏನೂ ತರಬೇಕಾಗಿತ್ತಾ? ಅಯ್ಯೋ ಅಲ್ಲ, ಏನೂ ತರೋದಿಲ್ಲ. ನಮ್ಮ ತಂಗಿ ಊರಿಂದ ಬರಕತ್ತಾಳ, ಅಲ್ಲೇ ಬಸ್ ಸ್ಟ್ಯಾಂಡ್ ಹತ್ರ ಈಗ ಬಸ್ ಬರ್ಬೋದು ಅನಿಸ್ತೈತಿ. ಅವಳಿಗೆ ಪಾಪ ಈ ಊರಿಗೆ ಮೊದಲೇ ಸರಿ ಬರಕ್ತಿರೋದು, ನೋಡಿಲ್ಲ ಏನಿಲ್ಲ. ಆಟೋಕ್ಕಂದ್ರೆ ಸ್ವಲ್ಪ ಮುಂದೆ ನಡ್ಕೊಂಡು ಹೋಗ್ಬೇಕಲ್ಲ, ಅಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಇಲ್ಲ ಆಟೋ ಇರೋಂಗಿಲ್ಲ, ಅದಕ್ಕೆ ಕರ್ಕೊಂಬರ್ತೀಯಾ ಸ್ವಲ್ಪ ಅವಳನ್ನ? ಓ ಹೌದಾ, ಅಷ್ಟೇ. ನಾನು ಏನೋ ಅನ್ಕೊಂಡಿದ್ದೆ. ಸರಿ ತಗೋರಿ. ಆದ್ರೆ ಅವರು ನಾನು ನೋಡೋ ಇಲ್ಲಲ್ಲ, ಎಲ್ಲಿದ್ದಾರಂತೆ? ನಾನು ಇಲ್ಲೇ ಬಸ್ ಸ್ಟ್ಯಾಂಡ್ ಇದ್ರಿಗೆ ಒಂದು ರೋಡ್ ಬರ್ತೈತಲ್ರಿ, ಅಲ್ಲೇ ಇದ್ದ ನೋಡ್ರಿ, ಕಿರಾಣಿ ಅಂಗಡಿ, ದೊಡ್ಡ ಕಿರಾಣಿ ಅಂಗಡಿ ಐತಲ್ಲ, ಅಲ್ಲೇ ಅದನಿ. ಬೇಕಿದ್ರೆ ನೀವು ಫೋನ್ ಮಾಡಿ, ಹಿಂಗೆ ಬಸ್ ಸ್ಟ್ಯಾಂಡ್ ಇದ್ರಿಗೆ ಒಂದು ಆಪೋಸಿಟ್ ಕಿರಾಣಿ ಅಂಗಡಿ ಐತಲ್ಲ, ಅಲ್ಲಿ ಬರೋಕ್ಕೆ ಹೇಳ್ರಿ, ಕರ್ಕೊಂಬರ್ತಾನಂತೆ. ಹೌದಾ? ಸರಿ ತಗಂಗಾದ್ರೆ ಫೋನ್ ಮಾಡಿ ಹೇಳ್ತೀನಿ, ಬರ್ತಾಳೆ ನೋಡಲ್ಲಿ ಹಂಗಾದ್ರೆ. ಯಾರೋ ಏನೋ ಗೊತ್ತಾಗಂಗಿಲ್ಲ, ಇಲ್ಲಿ ಬರೋಕೆ ಕೇಳೀನಿ. ಇನ್ನು ಬರೋದು ಇನ್ನೊಂದು 5 ನಿಮಿಷ ಲೇಟ್ ಆಗತ್ತೆ ಅನಿಸ್ತೈತಿ. ಇಲ್ಲಿ ನಿಂತು ಏನು ಮಾಡಲಿ, ಹೋಗಿ ಟೀ ಯಾರ ಕುಡಿದು ಬರ್ತೀನಿ. ಅತ್ತಿಯಮ್ಮ, ಇಲ್ಲಿ ಒಂದಾಗ ದೊಡ್ಡ ಕಿರಾಣಿ ಅಂಗಡಿ ಅಂದ್ರೆ ಇಲ್ಲೇ ಇದ್ರಿಗೆ ಐತೆ ಕಿರಾಣಿ ಅಂಗಡಿ. ಆದ್ರೆ ಅವರು ಬಾವ ತಮ್ಮ ಅಂತಂದ್ರೆ ಅವ್ರನ್ನ ಹೆಂಗೆ ಕಂಡುಹಿಡಲಿ? ಚಸ್ಮಾ ಹಾಕೊಂಡಿರ್ತಾರ ಅಂತಂದ್ರು. ಬ್ಲೂ ಕಲರ್ ಸ್ಕೂಟಿ ಐತಿ ಅಂದರು. ಇಲ್ಲೇ ಸ್ಕೂಟಿ ನಿಂತೈತಿ, ಇದು ಇರ್ಬೋದು ಅನಿಸ್ತೈತಿ. ಆದ್ರೆ ಅವರೆಲ್ಲದ್ರೆ ಎಲ್ಲೂ ಕಾಣಕತ್ತೇ ಇಲ್ಲಲ್ಲ. ಅಕ್ಕಗೆ ಫೋನ್ ಮಾಡ್ತೀನಿ ತಡಿ ಇನ್ನೊಂದ್ಸರಿ. ಎಕ್ಸ್ಕ್ಯೂಸ್ ಮೀ, ಅದು ಸಾಕ್ಷಿ ಅಂತಂದ್ರೆ ನೀವೇನಾ? ಹೌದು. ಅಂದರೆ ನೀವು ನಮ್ಮ ಬಾವನ ತಮ್ಮನ? ಅಕ್ಕ ಫೋನ್ ಮಾಡಿದ್ಲಲ್ಲ, ಬರ್ತಾರಂತಂದು ಹೇಳಿದ್ಲು. ಸರಿ, ಹಾಗಿದ್ರೆ ಹೋಗೋಣವಾ? ಬ್ಯಾಗ್ ಮುಂದೆ ಕೊಡ್ತೀರಾ, ನಾನೇ ಇಟ್ಕೊತೀರಾ? ನಿಮ್ಗೆ ಸರಿಯಾಗಿಲ್ಲ ಅಂದ್ರೆ ಇಲ್ಲಿ ಮುಂದೆ ಕೊಡಿ, ಇಟ್ಕೊಂತೇನಂತೆ. ಇಲ್ಲ ಪರವಾಗಿಲ್ಲ, ಇಲ್ಲೇ ಇಟ್ಕೊತೀನಿ.
ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನನ್ನ ಚಾನಲ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.